ಗಾಯ್ಸ್, ಬೆಂಗಳೂರಿನ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಇಬ್ಬರು ಹುಡುಗರಿರ್ತಾರೆ. ಆ ಇಬ್ಬರು ಹುಡುಗರು ಊರಿನ ಜನರಿಗೆಲ್ಲ ತುಂಬ ಕಾಟ ಕೊಡ್ತಿರ್ತಾರೆ. ಮತ್ತು ಇವ್ರದ್ದು PUC ಸೆಕೆಂಡ್ ಇಯರ್ ಆಗಿರುತ್ತೆ. ತುಂಬ ಉಡಾಳ ಆಗಿರೋದ್ರಿಂದ ಆ ಊರಿನ ಜನ ಎಲ್ಲ ಇವ್ರ ಮೇಲೆ ಬೇಸತ್ತು ಈ ಮಂಗಳೂರು ಮತ್ತು ಶಿವಮೊಗ್ಗ ಇದರ ನಡುವೆನೇ ಒಂದು ಹಾಸ್ಟೆಲ್ ಇರುತ್ತೆ. ಆ ಹಾಸ್ಟೆಲ್ಗೆ ಇವರನ್ನು ಒಯ್ದು ಬಿಟ್ಟುಬಿಡ್ತಾರೆ. ಮತ್ತು ಆ ಒಂದು ಹಾಸ್ಟೆಲ್ನಲ್ಲಿ ಈ ಇಬ್ಬರನ್ನ ಬಿಟ್ಟು ಬಾಕಿ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಅವರೆಲ್ಲ ತುಂಬ ಶ್ರೀಮಂತ ವ್ಯಕ್ತಿಗಳಾಗಿರ್ತಾರೆ. ಅದೇ ಥರ ಆ ಒಂದು ಹಾಸ್ಟೆಲ್ನಲ್ಲಿ ಏನು ಊಟ ಸಿಗ್ತಾ ಇರುತ್ತೆ ನೋಡಿ, ಕ್ಯಾಂಟೀನ್ ಮತ್ತು ಮೆಸ್ನ ಊಟ ಇರುತ್ತಲ್ಲ, ಅದು ತುಂಬ ಕಳಪೆ ಮಟ್ಟದ್ದಾಗಿರುತ್ತೆ. ಸ್ವಲ್ಪನೂ ಟೇಸ್ಟ್ ಇರೋದಿಲ್ಲ. ಅದೇ ಥರ ಈ ಒಂದು ಹಾಸ್ಟೆಲ್ನಿಂದ ಸ್ವಲ್ಪ ದೂರದಲ್ಲಿನೇ ಒಂದು ಊರು ಅಥವಾ ಒಂದು ಹೈವೇ ರೋಡ್ ಹಾದು ಹೋಗ್ತಾ ಇರುತ್ತೆ. ಆ ಒಂದು ಹೈವೇ ರೋಡ್ನ ಕ್ರಾಸ್ ಮೇಲೆ ತುಂಬಾ ಫುಡ್ನ ಶಾಪ್ಗಳಿರ್ತವೆ. ಮತ್ತು ಅಲ್ಲಿ ವೆರೈಟೀಸ್ ಆಫ್ ಫುಡ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಲೈಕ್ ಪಿಜ್ಜಾ, ಬರ್ಗರ್ ಮತ್ತು ಕೆಲವೊಂದಿಷ್ಟು ವೆಜ್, ನಾನ್ ವೆಜ್ ಎಲ್ಲ ಥರದ ಸ್ನ್ಯಾಕ್ಸು ಸಿಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ನ ಶ್ರೀಮಂತ ವಿದ್ಯಾರ್ಥಿಗಳೆಲ್ಲ ಒಂದು ವೆಹಿಕಲನ್ನು ಮಾಡಿಕೊಂಡು ಅಲ್ಲಿಗೆ ಹೋಗ್ತಿರ್ತಾರೆ. ಸಂಜೆ ಹೊತ್ತಿಗೆಲ್ಲ ತಿನ್ನೋದಕ್ಕೆ, ಸುತ್ತಾಡೋದಕ್ಕಂತೆಲ್ಲ ಹೋಗ್ತಾ ಇರ್ತಾರೆ. ಆ ಒಂದು ಹೋಗ್ತಿರ್ತಕ್ಕಂಥ ಟೈಮ್ನಲ್ಲಿ ಅದೇ ಊರಿನಿಂದ ಕೆಲವೊಂದಿಷ್ಟು ವೆಹಿಕಲ್ಸ್ ಎಲ್ಲ ಬರ್ತಿರ್ತವೆ ಇವರನ್ನು ಪಿಕಪ್ ಮಾಡೋದಕ್ಕೆ. ಸೊ ಆ ಥರ ಎಲ್ಲ ನಡೀತಾ ಇರುತ್ತೆ. ಅದೇ ಥರ ಈ ಒಂದು ಇಬ್ಬರು ಜನ ಇದ್ದಾರಲ್ಲ, ಏನು ಈ ಬೆಂಗಳೂರು ಹಳ್ಳಿಯಿಂದ ಬಂದಿದ್ದಾರಲ್ಲ ಉಡಾಳ ಹುಡುಗರು, ಅವರಿಗೂ ಅನಿಸುತ್ತೆ ಏನಿದು ನಮ್ಮ ಹಾಸ್ಟೆಲ್ನಲ್ಲಿ ಟೇಸ್ಟಿ ಫುಡ್ಡೇ ಸಿಗ್ತಾ ಇಲ್ಲ, ಹೊರಗಡೆಯಿಂದ ನಾವು ತಿನ್ನಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ ಹೆಂಗೆ ಹೋಗೋದು ಅಲ್ಲಿಗೆ ಅಂತ. ಯಾಕಂದರೆ ಇವ್ರ ಹತ್ರ ಯಾವುದೇ ಒಂದು ವೆಹಿಕಲ್ಸ್ ಇಲ್ಲ ಹೋಗೋದಕ್ಕೆ. ಸೊ ಏನು ಮಾಡೋದು ಅಂತ ವಿಚಾರ ಮಾಡಿದಾಗ ಇವರಿಗೆ ಅರ್ಥ ಆಗುತ್ತೆ ಏನಂದರೆ, ಇದೇ ಒಂದು ಹಾಸ್ಟೆಲ್ನ ಬ್ಯಾಕ್ ಸೈಡಿಂದ ಒಂದು ದಾರಿ ಹೋಗುತ್ತೆ. ಅದು ಒಂದು ಕಾಡಿನ ಮುಖಾಂತರ ಹಾದೋಗುತ್ತೆ. ಆ್ಯಂಡ್ ಆ ಒಂದು ರಸ್ತೆಯ ಸ್ವಲ್ಪ ಪಕ್ಕದಲ್ಲಿನೇ ಒಂದು ಕ್ವಾರ್ಟರ್ಸ್ಗಳೆಲ್ಲ ಇದ್ದಾವೆ. ಅವು ಹಾಳು ಬಿದ್ದಿದ್ದಾವೆ. ಮತ್ತು ಆ ಒಂದು ಕ್ವಾರ್ಟರ್ಸ್ನ ಅಕ್ಕಪಕ್ಕದಲ್ಲಿ ದೆವ್ವಭೂತಗಳೆಲ್ಲ ಇದ್ದಾವೆ. ಸಂಜೆ ಅಲ್ಲಿಂದ ಜನ ಯಾರೂ ಹೋಗೋದಿಲ್ಲ ಆ ರೋಡಿಂದ ಅಂತ ಇವರಿಗೆ ತಿಳಿದು ಬರುತ್ತೆ. ಆದರೂ ಇಲ್ಲಿ ಕೂತ್ಕೊಂಡು ಈ ಕೆಟ್ಟದಾಗಿರ್ತಕ್ಕಂಥ ಊಟ ತಿನ್ನೋ ಬದಲು ಹೇಗೋ ಒಂದು ರಿಸ್ಕ್ ತೊಗೊಂಡು ಹೋದರೆ ಆಯಿತು ಅಂತ ಇಬ್ಬರು ಜನ ಏನು ಮಾಡ್ತಾರೆ ಅಂದರೆ, ಸಂಜೆ 7-7:30 ಹಾಸ್ಟೆಲ್ಲಿಂದ ಹೊರಗಡೆ ಹೋಗೋಕ್ಕೆ ಬರ್ತಾರೆ. ಗೇಟ್ ಹತ್ರ ವಾಚ್ಮ್ಯಾನ್ ಕೂತಿದ್ದಾನೆ. ವಾಚ್ಮ್ಯಾನ್ ಕೇಳ್ತಾನೆ ಇಬ್ಬರಿಗೂ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಅಂದಾಗ ಇಬ್ಬರು, ಹೀಗೆ ಅಂಕಲ್, ಹಾಸ್ಟೆಲ್ ಫುಡ್ ಹೇಗಿದೆ ಅಂತ ನಿಮಗೆ ಗೊತ್ತೇ ಇದೆ, ಸ್ವಲ್ಪನೂ ಟೇಸ್ಟಿ ಇಲ್ಲ. ಸೊ ಹಾಗಾಗಿ ಹೊರಗಡೆ ಇಲ್ಲೇ ಊರು ಹೊರಗಡೆ ಒಂದು ಇದು ಇದೆಯಲ್ಲ ರೋಡ್, ಅಲ್ಲಿ ಹೋಗಿ ತಿನ್ಕೊಂಡು ಬರ್ತೀವಿ ಅಂದ್ಕೂಡಲೇ ಈ ಒಂದು ಹಾಸ್ಟೆಲ್ ವಾಚ್ಮನ್, ಆಯಿತು ಸರಿ ಹೋಗಿ ಬನ್ನಿ, ಇಲ್ಲಿ ಒಂದು ಸೈನ್ ಮಾಡಿ ಅಂತ ಹೇಳ್ತಾರೆ. ಆಯಿತು ಅಂತ ಇಬ್ಬರು ಸೈನ್ ಮಾಡ್ತಾರೆ. ಆ್ಯಂಡ್ ಆ ವಾಚ್ಮನ್ ಅಂತಾರೆ, ಏನಿಲ್ಲ, ರಿಟರ್ನ್ ಬರಬೇಕಾದ್ರೆ 8:30-9 ನೀವು ಬರಬೇಕು, ತುಂಬ ಲೇಟೇನು ಮಾಡೋಕ್ಕೆ ಹೋಗಬೇಡಿ ಅಂತಾರೆ. ಇವರು ಆಯಿತು ಸರಿ ಅಂತ ಇಬ್ಬರು ಹೊರಗಡೆ ಬರ್ತಾರೆ. ಬಂದು ಗೇಟ್ ಹತ್ರ ನಿಂತಿರ್ತಾರೆ. ಹೊರಗಡೆ ಬಂದು ನಿಂತಾಗ ಆ ವಾಚ್ಮ್ಯಾನ್ ಮತ್ತೆ ತಿರುಗಿ ಕರೀತಾನೆ ಇಬ್ಬರನ್ನು. ಕರೆದು ಕೇಳ್ತಾನೆ ವಾಚ್ಮ್ಯಾನ್, ಏನು ನಿಮ್ಗೆ ಯಾರು ಪಿಕಪ್ ಮಾಡೋಕ್ಕೆ ಬಂದಿಲ್ಲ, ಎಲ್ಲಿ ನಿಮ್ಮ ವೆಹಿಕಲ್ ಅಂತ ಅಂದಾಗ ಇಬ್ಬರು ಅಂತಾರೆ, ಇಲ್ಲ ವಾಚ್ಮ್ಯಾನ್ ಅಂಕಲ್, ಹೀಗೆ ನಾವು ಬಡ ವಿದ್ಯಾರ್ಥಿಗಳು, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ವೆಹಿಕಲ್ನಲ್ಲಿ ಹೋಗೋದಕ್ಕೆ, ನಮ್ಗೆ ಯಾರು ಹೋಗೋಕ್ಕೆ ಬರೋದಿಲ್ಲ. ಅಲ್ಲೇನೋ ಹೊರಗಡೆ ಸ್ವಲ್ಪ ಟೇಸ್ಟಿ ಫುಡ್ ಇರುತ್ತೆ ಮತ್ತು ರೇಟ್ ಕಡಿಮೆ ಇದೆ ಅಂತ ನಾವು ಈ ಒಂದು ಹಾಸ್ಟೆಲ್ನ ಹಿಂದ್ಗಡೆಯಿಂದ ಏನು ಶಾರ್ಟ್ಕಟ್ ರಸ್ತೆ ಹೋಗ್ತಾ ಇದೆಯಲ್ಲ ಕ್ವಾರ್ಟರ್ಸ್ ಮುಖಾಂತರ, ಅಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಇಬ್ಬರು ನಡ್ಕೊಂತು ಅಂತ ಹೇಳ್ತಾರೆ. ಹೇಳಿದಾಗ ವಾಚ್ಮ್ಯಾನ್, ಹಾಂ ಸರಿ, ಬಟ್ ಆ ರೋಡ್ ಅಷ್ಟು ಸರಿ ಇಲ್ಲ, ಅಲ್ಲಿ ದೆವ್ವಭೂತ ಎಲ್ಲ ಇದೆ ಅಂತೆ, ನೀವು ಹೋಗೋದು ನನಗೇನಷ್ಟು ಸರಿ ಕಾಣ್ತಾ ಇಲ್ಲ. ಮತ್ತು ಆ ಒಂದು ರಸ್ತೆಯಲ್ಲಿ ಏನಂದರೆ
ಮುಂದ್ಗಡೆ ಯಾರಾದರೂ ವ್ಯಕ್ತಿ ಹೋಗ್ತಾ ಇದ್ದಾರಂದರೆ ಅವರನ್ನು ನೀವು ಫಾಲೋ ಮಾಡಿಕೊಂಡು ಹೋಗಬಾರ್ದು. ನೀವೇನಾದರೂ ಅವರನ್ನು ಫಾಲೋ ಮಾಡ್ಕೊಂಡು ಹೋದರೆ ಅದು ದೆವ್ವ ಆಗಿರೋ ಚಾನ್ಸ್ ಇರುತ್ತೆ. ಆ್ಯಂಡ್ ಅದು ನಿಮ್ಮನ್ನು ದೂರ ಕರ್ಕೊಂಡು ಹೋಗಿ ಹಿಂದೆ ಹೊಳ್ಳಿ ನಿಮ್ಮನ್ನು ಹೆದರಿಸ್ಬಿಡುತ್ತೆ, ಜೀವನ ತಗೊಳ್ಳೋ ಚಾನ್ಸ್ ಇರುತ್ತೆ ಅಂತ ಎಲ್ಲ ನಾನು ಕೇಳಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಹೋಗಬೇಡಿ ಅಂತ ವಾಚ್ಮ್ಯಾನ್ ಹೇಳ್ತಾನೆ. ಹೇಳಿದಾಗ ಈ ಇಬ್ಬರು, ಇಲ್ಲ ಅಂಕಲ್, ನಾವು ಹೋಗಲೇಬೇಕು, ನಮಗೆ ತುಂಬ ಈ ಊಟ ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ಏನೋ ಒಂದು ಹೋಗಿ ಬರ್ತೀವಿ ಬಿಡಿ ಅಂತ ಅಂತಾರೆ. ಮತ್ತು ನಾವು ಈ ದೆವ್ವ ಭೂತನ ಎಲ್ಲ ನಂಬೋದಿಲ್ಲ ಅಂದಾಗ ವಾಚ್ಮನ್, ಆಯಿತು ಸರಿ, ಆದರೆ ನಿಮ್ಮ ಮುಂದೆ ಯಾರಾದರೂ ನಡ್ಕೊಂಡು ಹೋಗ್ತಾ ಇದ್ದಾರಂದರೆ ಅವರನ್ನು ನೀವು ಫಾಲೋ ಮಾಡಿಕೊಂಡು ಹೋಗಬೇಡಿ. ಹೋದರೆ ನೀವು ಉಳಿಯೋದಿಲ್ಲ, ನಿಮ್ಮ ಜೀವಕ್ಕೆ ಕುತ್ತು ಬರೋ ಚಾನ್ಸು, ಮತ್ತು ಅದು ದೆವ್ವ ಆಗಿರೋ ಚಾನ್ಸು ಇರುತ್ತೆ. ಹಿಂದಿನಿಂದ ಯಾರೂ ಬರೋದಿಲ್ಲ, ನಿಮ್ಮ ಹಿಂದಿನಿಂದ ಬಂದು ಯಾರೂ ನಿಮ್ಮನ್ನು ಹಿಡ್ಕೊಳ್ಳೋದಿಲ್ಲ, ಯಾವುದೇ ದೆವ್ವನೂ ಬರೋದಿಲ್ಲ ನಿಮ್ಮನ್ನು ಹಿಂದಿಂದ ಹಿಡ್ಕೊಳ್ಳೋದಕ್ಕೆ. ಬಟ್ ಮುಂದೆ ಯಾರಾದರೂ ಹೊಂಟಿದ್ರೆ ಹುಷಾರಿರಬೇಕು ನೀವು ಅಂತ ಎಲ್ಲ ವಾಚ್ಮ್ಯಾನ್ ಹೇಳಿ ಅವರನ್ನು ಕಳಿಸ್ತಾರೆ. ಇವರು ಆಯಿತು ಸರಿ ಅಂತ ಹಿಂದಿನ ಒಂದು ಹಾಸ್ಟೆಲ್ ರೋಡಿಂದ ಹೋಗ್ತಾ ಇದ್ದಾರೆ. ಆ ರೋಡ್ ಇದೆಯಲ್ಲ, ಅದು ಅರ್ಧಂಬರ್ಧ ಡಾಂಬರ್ ಇದೆ. ಅಕ್ಕಪಕ್ಕದಲ್ಲೆಲ್ಲ ತುಂಬ ಗಿಡಗಳಿದ್ದಾವೆ. ಗುಯ್ ಅಂತ ಸೌಂಡೆಲ್ಲ ಬರ್ತಾ ಇದೆ. ಮತ್ತು ಈ ಕ್ರಿಮಿಕೀಟಗಳೆಲ್ಲ ಚೀರಾಡ್ತಾ ಇದ್ದಾವೆ. ಆ ಥರ ಸೌಂಡ್ ನೋಡಿ ಇವರು ಹೀಗೆ ರಸ್ತೆ ನಡುವೆ ಹೋಗ್ತಾ ಇದ್ದಾರೆ. ಹಿಂದೂ ಜನ ಇಲ್ಲ, ಮುಂದೂ ಜನ ಇಲ್ಲ. ಅಲ್ಲಲ್ಲಿ ಬೀದಿ ಬದಿಯ ಲೈಟ್ಗಳಿದ್ದಾವೆ. ಅವು ಡಿಮ್ ಲೈಟ್ಗಳಿದ್ದಾವೆ, 1 2 ಇದ್ದಾವೆ. ನೋಡಿದರೆ ತುಂಬ ಕತ್ತಲೆ ಇದೆ. ಇವರು ಹಾಗೆ ಕಾಮಿಡಿ ಮಾಡ್ಕೊತ ಇಬ್ಬರು ಹೋಗ್ತಾ ಇದ್ದಾರೆ. ಇವರಿಗೆ ಒಂಥರ ಭಯನೂ ಬರ್ತಾ ಇದೆ, ಥ್ರಿಲ್ಲಿಂಗೂ ಇದೆ, ಮತ್ತು ಇನ್ನೊಂದು ಕಡೆ ಡೇರಿಂಗೂ ಇದೆ. ಎಲ್ಲ ಒಟ್ಟೊಟ್ಟಿಗೆ ಆಗ್ತಾಯಿದೆ ಇವರಿಗೆ. ಒಂಥರ ಫೀಲಿಂಗ್, ಮತ್ತು ಒಂಥರ ಗಾಳಿಯಲ್ಲಿ ಸ್ಮೆಲ್ ಎಲ್ಲ ಇದೆ, ವಾಸನೆ ಬರ್ತಾ ಇದೆ, ಸುಗಂಧಿತ ವಾಸನೆ. ಅದು ಮೋಸ್ಟ್ಲಿ ಆ ಒಂದು ಸುಗಂಧ ಭರಿತ ಗಿಡಗಳಿರ್ತಾವೆ ನೋಡಿ ಕಾಡಿನಲ್ಲಿ, ಅದರದ್ದು ಇರಬೇಕದು. ಹೀಗೆ ಇವರು ಹೋಗ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಮಧ್ಯ ದಾರಿಯಲ್ಲಿ ಈ ಒಂದು ಏನು ನಾನು ಹೇಳಿದ್ನಲ್ಲ ಕ್ವಾರ್ಟರ್ಸ್, ಆ ಕ್ವಾರ್ಟರ್ಸ್ ಇವ್ರಿಗೆ ಕಾಣುತ್ತೆ. ಕ್ವಾರ್ಟರ್ಸ್ನಲ್ಲಿ ಅಲ್ಲಿ ಇಲ್ಲಿ ಮನೆಗಳಿದ್ದಾವೆ. ಆ್ಯಂಡ್ ಆ ಮನೆಗಳಿಗೆಲ್ಲ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ. ಆ ಥರದೊಂದು ಕ್ವಾರ್ಟರ್ಸ್, ಅಲ್ಲಿ ಇಲ್ಲಿ ಒಂದೆರಡು ಲೈಟ್ಸ್ ಇದ್ದಾವೆ. ಇವರು ಅದನ್ನು ನೋಡಿಕೊಂಡು ಸೀದಾ ಹೋಗ್ತಾರೆ, ಏನಿದೆ ಕ್ವಾರ್ಟರ್ಸಾ ಅಂತ. ಹೋಗಿ ಅಲ್ಲೆಲ್ಲ ಊಟ ಎಲ್ಲ ಮಾಡ್ಕೊತಾರೆ. ಮಾಡಿಕೊಂಡು 8-8:30ಗೆಲ್ಲ ರಿಟರ್ನ್ ಆಗ್ತಾಯಿದ್ದಾರೆ ಇವರು. ಇವಾಗ ರಿಟರ್ನ್ ಹಾಸ್ಟೆಲ್ ಹತ್ರ ಬರ್ತಿರ್ಬೇಕಾದ್ರೆ ಇನ್ನೂ ಕ್ವಾರ್ಟರ್ಸ್ ಬಂದಿಲ್ಲ. ಅದರ ಬ್ಯಾಕ್ ಸೈಡ್ನಲ್ಲಿನೇ ಇವರು ಬರ್ತಾ ಇದ್ದಾರೆ. ಕತ್ಲೆ ಎಲ್ಲ ಇದೆ. ಆ್ಯಂಡ್ ಮುಂದುಗಡೆ ಒಬ್ಬ ಮನುಷ್ಯ ಹೋಗ್ತಾ ಇದ್ದಾನೆ. ಅವನದು ಏಜ್ ಇರಬೇಕು 45ರಿಂದ 50. ಅವ್ನು ನೋಡೋದಕ್ಕೆ ತುಂಬ ದಪ್ಪಗೆ ಇದ್ದಾನೆ. ಮುಂದೆ ಹೋಗ್ತಾ ಇದ್ದಾನೆ. ಇದರಲ್ಲಿ ಇಬ್ಬರು ದೆವ್ವನ ನಂಬ್ತಾ ಇರೋದಿಲ್ಲ. ಇವರು ಹಿಂದೆ ಹೋಗ್ತಾರೆ. ಹೋಗ್ತಾ ಹೋಗ್ತಾ ಇವರಿಗೆ ಅನಿಸುತ್ತೆ, ನೋಡು ಮುಂದೆ ದೆವ್ವ ಹೋಗ್ತಾ ಇದೆ ಅಂತ ನಗಾಟಿಕೆ ಮಾಡ್ಕೋತಾರೆ. ಕೆಲವೊಂದು ಸತಿ ಹೆದರ್ತಾರೆ. ಹೆದರಿ ಅಂತಾರೆ, ಅದು ನಿಜವಾಗ್ಲೂ ದೆವ್ವ ಆಗಿದ್ರೆ ಏನು ಮಾಡೋದು ಅಂತ ಅಂತಾರೆ ಇವರು. ಅಂದು ಮತ್ತೆ ಇವ್ರಿಗೆ ಕನ್ಫರ್ಮ್ ಬೇರೆ ಇದೆ, ಹಿಂದಿನಿಂದ ದೆವ್ವ ಏನೂ ಬರೋದಿಲ್ಲ ಅಂತ. ಇವರು ಮುಂದುಗಡೆ ಹೋಗಬೇಕು ಅಂತ ಇಬ್ಬರು ಹೋಗ್ತಾರೆ. ಬಟ್ ಆ ಮುಂದೆ ಇರ್ತಕ್ಕಂಥ ವ್ಯಕ್ತಿ ಸೈಡೇ ಕೊಡ್ತಾ ಇಲ್ಲ, ಅವನು ಮುಂದೆನೇ ಹೋಗ್ತಾ ಇದ್ದಾನೆ. ಇವರು ಇವನು ಮುಂದೆನೇ ಹೋಗ್ತಾ ಇದ್ದಾನೆ, ನಮಗೆ ಸೈಡೇ ಕೊಡ್ತಾ ಇಲ್ಲ ಅಂತ ಇವರು ಏನು ಮಾಡ್ತಾರೆ ಅಂದರೆ, ಏನಿಲ್ಲ ಇಬ್ಬರು ಪಟ್ 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 ಅಂತ ಹೋಗ್ಬಿಡೋಣ ಸ್ಪೀಡಾಗಿ. ಆ್ಯಂಡ್ ಅವನಿಂದ ದಾಟ್ಕೊಂಡು ನಾವು ಪಾರಾಗಿಬಿಟ್ರೆ ಅದು ದೆವ್ವನೇ ಇರಲಿ ಮನುಷ್ಯನೇ ಇರಲಿ ಹಿಂದಿನಿಂದ ಅಟ್ಯಾಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ನಾವು ಪಾರಾಗಿಬಿಡ್ತೀವಿ ಅಂತ ಇಬ್ಬರು ಪಟ್ 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 ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಹೇಗೆ ಪಟ್ ಪಟ್ ಸ್ಪೀಡಾಗಿ ಹೋಗ್ತಾರಲ್ಲ, ಆ ವ್ಯಕ್ತಿನೂ ಹಾಗೆ ಸ್ಪೀಡಾಗಿ ಮುಂದೆ ಹೋಗ್ತಾ ಇದ್ದಾನೆ. ಇವರು ಮತ್ತೆ ಸ್ಲೋ ಆದರೆ ಅವನು ಸ್ಲೋ ಆಗ್ತಾ ಇದ್ದಾನೆ. ಇವ್ರಿಗೆ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ. ಏನಿದು, ಇವನು ಇಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾನೆ ಪಟ್ ಪಟ್ ಅಂತ, ನಾವು ಇವನು ಹಿಂದೆ ಹೋದರೆ ಇವನು ನಮಗೆ ಸೈಡೇ ಕೊಡ್ತಾ ಇಲ್ಲಲ್ಲ, ಏನು ಮಾಡೋದು ಇವಾಗ ಅಂದ್ಕೂಡಲೇ ಈ ಇಬ್ಬರು ಫ್ರೆಂಡ್ಸ್ ಒಳಗೆ ಒಬ್ಬ ಫ್ರೆಂಡ್ಸ್ ಅಂತಾನೆ, ಏನಿಲ್ಲ ಈ ಸತಿ ನಾವೇನು ಮಾಡೋಣ ಅಂದರೆ ಇಬ್ಬರು ಓಡ್ಕೊಂತ ಹೋಗಿಬಿಡೋಣ. ಓಡ್ಕೊಂತ ಹೋಗಿ ನಾನು ಅವನಿಗೆ ಕೈ ಮಾಡಿ ಕರಿತೀನಿ, ಅಂಕಲ್ ಅಂತೀನಿ. ಆವಾಗ ಅವನು ಹಿಂದೆ ಹೊಳ್ಳೋವಷ್ಟರಲ್ಲೇ ಅವ್ನು ಸ್ವಲ್ಪ ಸೈಡ್ ಸರಿತಾನಲ್ಲ, ಅವಾಗ ಇಬ್ಬರು ದಾಟ್ಕೊಂಡು ಹೋಗ್ಬಿಡೋಣ ಅವನನ್ನು.
ದಾಟ್ಕೊಂಡು ಹೋದರೆ ಅವನು ಹಿಂದಿನಿಂದ ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ವ್ಯಕ್ತಿಯಾಗಿದ್ದರೆ ಸುಮ್ಮನೆ ಇರ್ತಾನೆ, ದೆವ್ವ ಆಗಿದ್ದರೆ ಅಟ್ಯಾಕೇ ಮಾಡೋದಿಲ್ಲ. ವಾಚ್ಮನ್ ಹೇಳಿದಾರಲ್ಲ, ಮುಂದಿನಿಂದ ಅಷ್ಟೇ ಅಟ್ಯಾಕ್ ಮಾಡುತ್ತೆ, ಹಿಂದಿನಿಂದ ಬರೋದಿಲ್ಲ ಅದು ಅಂತ. ಹೀಗೆ ಮಾಡೋಣ ಅಂತ ಇಬ್ಬರು ಪಟ್ 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 ಓಡ್ಕೊಂತ ಹೋಗಿ ಈ ಫ್ರೆಂಡ್ ಹೀಗೆ ಅವನನ್ನು ಮುಟ್ಟಬೇಕು, ಮುಟ್ಟಿ ಅಂಕಲ್ ಅನ್ನಬೇಕು. ಅಷ್ಟರಲ್ಲೇ ಅವನ ವ್ಯಕ್ತಿ ಟರ್ನ್ ಆಗಿಬಿಡ್ತಾನೆ. ಟರ್ನ್ ಆದ ಕೂಡಲೇ ಇಬ್ಬರು ಯಪ್ಪೋ ಅಂತ ಬಿದ್ದುಬಿಡ್ತಾರೆ. ಹಿಂಗೆ ದೊಡ್ಡ ಅಂತ ಟರ್ನ್ ಆದ ಕೂಡಲೇ ಅವನು ಹೇ 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 ಅಂತ ನಗ್ತಾ ಇದ್ದಾನೆ. ನಗ್ತಾ ಅಂತಾನೆ, ಹೇ ಏನ್ರು ನೀವು ಈಗಿನ ಜನಾಂಗ, ಇಷ್ಟಕ್ಕೆಲ್ಲ ಹೆದರಿ ಬಿಟ್ರಾ ನೀವು ಅಂತ ಅಂದ್ಕೊಳ್ಳೆ. ಇವರಿಗೆ ಭಯ ಬಂದುಬಿಟ್ಟಿದೆ ಇಲ್ಲಿ ಏನಿದು ಅಂತ. ಅದರಲ್ಲಿ ಇಬ್ಬರು ಏನು ಬಿದ್ದಿದ್ದಾರಲ್ಲ ಕೆಳಗೆ, ಭಯ ಬಿದ್ದು ದೆವ್ವ ಅಂತ. ಮತ್ತು ಆ ಇಬ್ಬರಲ್ಲಿ ಒಬ್ಬ ಫ್ರೆಂಡ್ ಇದ್ದಾನಲ್ಲ, ಅವನಂತಾನೆ, ಮತ್ತು ಏನು ಅಂಕಲ್ ನಾವು ನಿಮ್ಮನ್ನು ದಾಟ್ಕೊಂಡು ಹೋಗ್ಬೇಕಂತ ಪಟ್ 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 ಸ್ಪೀಡಾಗಿ ಬಂದರೆ ನೀವು ಸ್ಪೀಡಾಗಿ ಹೋಗ್ತಾಯಿದ್ರಿ, ನಾವು ಸ್ಲೋ ಆಗಿ ನಿಂತ್ಕೊಂಡ್ರೆ ನೀವು ಸ್ಲೋ ಆಗಿ ನಿಂತ್ಕೊತಿದ್ರಿ, ನಾವು ಸ್ಲೋ ಆಗಿ ಹೊಂಟ್ರೆ ನೀವು ಸ್ಲೋ ಆಗಿ ಹೋಗ್ತಾಯಿದ್ರಿ, ನಮಗೆ ಸೈಡೇ ಕೊಡ್ತಿರ್ಲಿಲ್ಲಲ್ಲ ನೀವು. ಮತ್ತು ನಾನು ಹೀಗೆ ಮುಟ್ಟೋಕ್ಕೆ ಬಂದರೆ ನೀವು ಸಡನ್ನಾಗಿ ಹಿಂತಿರುಗಿಬಿಟ್ರಿ, ನನಗೆ ಭಯ ಆಗಿಬಿಡ್ತು. ನಾವೇನೋ ನಿಮ್ಮನ್ನು ಪಾರು ಮಾಡ್ಕೊಂಡು ಹೋಗ್ತೀವಿ ಅಂದ್ಕೊಂಡಿದ್ವಿ, ಅದಕ್ಕೆ ಭಯ ಆಯಿತು ಅಂದಾಗ ಅಂಕಲ್ ಅಂತಾರೆ, ಏನ್ರು ನೀವು ಈಗಿನ ಜನಾಂಗ ಈ ಥರ ಎಲ್ಲ ಹೆದರ್ತಾ ಇದ್ದೀರಲ್ಲ, ಏನಿದು ದೆವ್ವ ಇಲ್ಲ ಏನೂ ಇಲ್ಲ, ಇಲ್ಲಿ 15 ವರ್ಷ ಆಯಿತು ನಾನು ಇದೇ ರಸ್ತೆಯಲ್ಲಿ ಅಡ್ಡಾಡ್ತಾ ಇದ್ದೀನಿ, ಬನ್ನಿ ಬನ್ನಿ ಹೋಗೋಣ ಅಂತ ಈ 3 ಜನ ಇವಾಗ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಹೋಗ್ತಾ ಹೋಗ್ತಾ ಹೀಗೆ ಕ್ವಾರ್ಟರ್ಸ್ ಬರುತ್ತೆ. ಅಂಕಲ್ ಅಂತಾರೆ, ನೋಡಿ ನಾನಿರೋದು ಇದೇ ಕ್ವಾರ್ಟರ್ಸ್ನಲ್ಲಿ, ನಿಮಗೇನಾದರೂ ಬೇಕಾದರೆ ಟೈಮ್ ಪಾಸ್ ಮಾಡಬೇಕು ಅನಿಸಿದರೆ ಈ ಕ್ವಾರ್ಟರ್ಸ್ ಹತ್ರ ಬನ್ನಿ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಆಯಿತು ಸರಿ ಅಂತ ಇಬ್ಬರು ಭಯ ಬಿದ್ದು ಅಲ್ಲಿಂದ ಹೋಗ್ತಾರೆ. ಆ ವ್ಯಕ್ತಿ ಕರಿತಾ ಇದ್ದಾರೆ ಇವರನ್ನು, ಒಳಗಡೆ ಬನ್ನಿ ಅಂತ. ಬಟ್ ಇವರಿಗೆ ಭಯ, ಒಳಗಡೆ ಹೋಗಿ ಏನಾದರೂ ಹಿಡ್ಕೊಂಬಿಟ್ರೆ ಏನು ಮಾಡೋದು ಅಂತ ಅಂದು ಇವರು ತಮ್ಮ ಹಾಸ್ಟೆಲ್ಗೆ ಬರ್ತಾರೆ. ಬಂದು ಮಲ್ಕೋತಾರೆ 1ನೇ ದಿನ ಎಲ್ಲ. ಮಲ್ಕೊಂಡು ಮಾರನೇ ದಿನ ಮತ್ತೆ ಸೇಮ್ ನೈಟ್ ಊಟಕ್ಕಂತ ಹೊರಗಡೆ ಹೋಗ್ತಾರೆ. ಹೋಗ್ತಿರ್ಬೇಕಾದ್ರೆ ಅಲ್ಲಿ ಏನಂದರೆ ಆ ವ್ಯಕ್ತಿ ಕಾಣೋದಿಲ್ಲ. ಇವರು ಹೋಗ್ತಾರೆ, ಊಟ ಮಾಡ್ತಾರೆ, ಮತ್ತೆ ಬರ್ತಾರೆ. ಇವರಿಗೆ ಇವಾಗ 1-2 ದಿನ ಆದಮೇಲೆ ಏನೂ ಭಯ ಇಲ್ಲ. ಮತ್ತು ಹೀಗೆ 3ನೇ-4ನೇ ದಿನ ಏನಂದರೆ ಆ ವ್ಯಕ್ತಿ ಹೋಗ್ತಾ ಇದ್ದಾನೆ, ಸೇಮ್ ಹೋಗ್ತಾ ಇದ್ದಾನೆ. ಮುಂದೆ ಒಂದು ಕೈಯಲ್ಲಿ ಚೀಲ ಇದೆ, ಹಿಂದೆ ಈ ಜನ ಇಬ್ಬರು ಊಟ ಮಾಡ್ಕೊಂಡು ಬರ್ತಾ ಇದ್ದಾರೆ. 8-8:30 ಟೈಮ್ ಆಗಿದೆ. ಹೀಗೆ ಬರ್ತಿರ್ಬೇಕಾದ್ರೆ ಇವಾಗ ಇಬ್ಬರಿಗೂ ಅನಿಸುತ್ತೆ, ಮೊನ್ನೆ ಅವನು ನಮಗೆ ಹೆದರಿಸಿದ ಆ ಅಂಕಲ್, ಇವತ್ತು ಅವನಿಗೆ ನಾವು ಹೆದರಿಸೋಣ ಅಂತ ಇವಾಗ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಈ ಹೆಜ್ಜೆ ಸಪ್ಪಳ ಬರದೇ ಇರೋ ಹಾಗೆ ತುಂಬ ಸ್ಲೋ ಆಗಿ ಅವನ ಹಿಂದೆ ಹೋಗಿ ಭೋ ಅಂತ ಹೆದರಿಸ್ಬಿಡ್ತಾರೆ. ಆದರೆ ಆ ವ್ಯಕ್ತಿ ಹಿಂದೆ ಟರ್ನ್ ಆಗಿ ಏನು ಒಂದು ರಿಯಾಕ್ಷನ್ ಇಲ್ಲದೆ ನಗ್ತಾನೆ. ಯೋ ಏನ್ರೋ ಇದು, ನನಗೆ ನೀವು ಹೆದರಿಸ್ತಾ ಇದ್ದೀರಲ್ಲ ಅಂತ ಮತ್ತೆ ಅವನು ಜೋರಾಗಿ ನಗ್ತಾನೆ. ಇಷ್ಟಕ್ಕೆಲ್ಲ ನಾನು ಹೆದರೋದಿಲ್ಲ ಮರಿ, ನಾನು 15 ವರ್ಷ ಆಯಿತು ಈ ರಸ್ತೆಯಲ್ಲಿ ಅಡ್ಡಾಡ್ತಾ ಇದ್ದೀನಿ. ಮತ್ತು ನಿಮಗೆ ರೂಲ್ಸ್ ಬೇರೆ ಗೊತ್ತಿದೆ ಅಲ್ವಾ, ಹಿಂದಿಂದ ದೆವ್ವ ಅಟ್ಯಾಕ್ ಮಾಡೋದಿಲ್ಲ, ಬಂದರೆ ಮುಂದಿಂದನೇ ಅಟ್ಯಾಕ್ ಮಾಡುತ್ತೆ ಅದು ಅಂತ ನೀವು ಸ್ಟೋರಿ ಕೇಳಿದ್ದೀರಲ್ವ. ಮತ್ತು ನಾನು ಯಾಕೆ ಭಯ ಪಡಬೇಕು ನೀವು ಹಿಂದಿಂದ ಬಂದರೆ, ಬನ್ನಿ ಹೋಗೋಣ ಅಂತ 3 ಜನ ಮತ್ತೆ ರೋಡ್ಗೊಟ್ಟು ಮಾತಾಡ್ಕೊಂಡು ಹೋಗ್ತಾರೆ. ಅದು ಸ್ನ್ಯಾಕ್ಸ್ ಎಲ್ಲ ತಂದಿರ್ತಾರೆ ಅಂಕಲ್ ಚೀಲದಲ್ಲಿ, ಚಿಪ್ಸ್ ಎಲ್ಲ, ಅದನ್ನೆಲ್ಲ ತಿನ್ಕೊಂತು ತಮ್ಮ ಸ್ಟೋರಿಗಳನ್ನು ಹೇಳ್ಕೊತು ಕ್ವಾರ್ಟರ್ಸ್ ಹತ್ರ ಬರ್ತಾರೆ. ಅಂಕಲ್ ಕ್ವಾರ್ಟರ್ಸ್ ಒಳಗೆ, ಇವರು ಹಾಸ್ಟೆಲ್ಗೆ ಬರ್ತಾರೆ. ಮುಂದೆ ಹಾಸ್ಟೆಲಿಗೆ ಬರ್ತಾರೆ. ಮತ್ತೆ 1-2 ದಿನ ಆ ಅಂಕಲ್ ಕಾಣೋದಿಲ್ಲ. ಮತ್ತು 3 ದಿನ ಆದಮೇಲೆ ಅಂಕಲ್ ಕಾಣ್ತಾರೆ ಇವರಿಗೆ. ಇವಾಗ ಊಟ ಮುಗಿಸ್ಕೊಂಡು ಬರೋ ಮುಂದೆ ಕಾಣೋದಿಲ್ಲ ಅಂಕಲ್, ಏನಂದರೆ ಬದಲಿಗೆ ಹೋಗ್ತಿರ್ಬೇಕಾದ್ರೆ ಕಾಣ್ತಾರೆ. ಈಚೆ ಕಡೆ ಅವರು ಸಿಟಿ ಕಡೆನೇ ಹೋಗ್ತಾ ಇರ್ತಾರೆ, ಆ ಒಂದು ಹೈವೇ ಕಡೆನೇ. ಆಯಿತು ಸರಿ ಅಂತ 3 ಜನ ಇವಾಗ ಮಾತಾಡ್ಕೊತ ಹೋಗ್ತಿರ್ಬೇಕಾದ್ರೆ ಅಂಕಲ್ ಅಂತಾರೆ, ಹೀಗೆ ಈ ಒಂದು ಅಭಯಾರಣ್ಯ ಇದೆಯಲ್ಲ, ಈ ಒಂದು ಅರಣ್ಯ, ಇದರಲ್ಲಿ ನಾನು ಆ್ಯಸ್ ಅ ಗಾರ್ಡು ಅಥವಾ ಏನೋ ಒಂದು ವರ್ಕ್ ಮಾಡ್ತಾಯಿದ್ದೀನಿ, ನನಗೆ ಈ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ, ಇದೇ ನಮ್ಮ ಕೆಲಸ, ಡೈಲಿ ಅಡ್ಡಾಡೋದು ಬರೋದು
ಅಂತ ಹೇಳ್ಕೊಂತ ಹೀಗೆ ಮಾತಾಡ್ಕೊತ ಹೋಗ್ತಾರೆ. ಹೋಗ್ತಾ ಇರಬೇಕಾದ್ರೆ ಇಬ್ಬರು ಜನ ಕೇಳ್ತಾರೆ, ಅಲ್ಲ ನೀವು ಈತ ಕಡೆ ಹೋಗ್ತಾ ಇದ್ದೀರಿ, ಇಷ್ಟು ಟೈಮ್ ಆಗಿದೆ, ನೀವು ಅಲ್ಲೇ ಏನೋ ಮಾಡ್ಕೊಂಡು ತಿನ್ಬೋದಿತ್ತಲ್ಲ ಅಂದಾಗ ಅಂಕಲ್ ಅಂತಾರೆ, ಏನಿಲ್ಲ ಹೀಗೀಗೆ ನನಗೆ ಒಂದು ನಮ್ಮದು ಸಿಂಟೆಕ್ಸ್ ಕೆಟ್ಟುಬಿಟ್ಟಿದೆ ಮೇಲಿಂದು, ಅದರದ್ದು ರಿಪೇರಿಗಂತ ಒಂದು ಪೈಪನ್ನು ತರೋದಕ್ಕೆ ಪ್ಲಂಬರ್ ಹೇಳಿದ್ದಾನೆ, ಹಾಗಾಗಿ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ 3 ಜನ ಅಂತ 3 ಜನ ನಡ್ಕೊಂಡು ಹೋಗ್ತಾರೆ. ಹೋಗಿದ್ದ ಕೂಡಲೇ ಸಿಟಿ ಸೆಂಟರ್ ಸಮೀಪ ಬಂದ ಕೂಡಲೇ ಅಲ್ಲಿ ಹೈವೇ ಮೇಲೆ 3 ಜನ ಸ್ನ್ಯಾಕ್ಸ್ ಎಲ್ಲ ತಿಂತಾರೆ, ಊಟ ಮಾಡ್ಕೊಂಡು ಈ ಅಂಕಲ್ ನನಗೆ ಕೆಲಸ ಇದೆ, ನಾನು ಪೈಪ್ ತರೋಕ್ಕೆ ಹೋಗ್ತೀನಿ ಅಂತ ಪೈಪ್ ತರೋದಕ್ಕೆ ಹೋಗ್ತಾರೆ. ನೀವು ಹೋಗಿ ಅಂತ ಹೇಳ್ತಾರೆ, ಲೇಟ್ ಆಗುತ್ತೆ ನಿಮಗೆ, ಮತ್ತು ಹಾಸ್ಟೆಲ್ ವಾರ್ಡನ್ ಒಳಗೆ ಸೇರಿಸ್ಕೊಳ್ಳೋದಿಲ್ಲ, ವಾಚ್ಮೆನು ಬಿಟ್ಕೊಳ್ಳೋದಿಲ್ಲ ಒಳಗೆ ಅಂತ ಅಂದ್ಕೊಳ್ಳಿ. ಆಯ್ತು ಸರಿ ಅಂತ ಇವರು 8-8:30 ಸುಮಾರಿಗೆಲ್ಲ ಹಾಸ್ಟೆಲ್ಗೆ ಬರ್ತಾರೆ. ಬಂದು ಮತ್ತೆ 2 ದಿನ ಅಂಕಲ್ ಕಾಣೋದಿಲ್ಲ. ಮತ್ತು ಒಂದಿನ ಏನಂದರೆ ಇವರು ಊಟ ಮಾಡಿಕೊಂಡು ಹೋಗ್ತಿರ್ತಾರೆ, 2 ದಿನ ಬಿಟ್ಕೊಂಡು ಹೋಗ್ತಿರ್ಬೇಕಾದ್ರೆ ರಾತ್ರಿ ಅಂಕಲ್ ಕಾಣ್ತಾರೆ. ಅಂಕಲ್ ಮತ್ತೆ ಅದೇ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ, ಇವರು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇವರು ಮುಂದೆನೇ ಅಂಕಲ್ ಮತ್ತೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಆ ಅಂಕಲ್ನ ಕೈಯಲ್ಲಿ ಒಂದು ಪೈಪ್ ಇದೆ. ಸೊ ಇಬ್ಬರು ಅಲ್ಲಿಗೆ ಓಡಿ ಹೋಗ್ತಾರೆ, ಫ್ರೆಂಡ್ಸ್ ಹೋಗಿ ಕೇಳ್ತಾರೆ, ಏನು ಅಂಕಲ್ 2-3 ದಿನದ ಹಿಂದೆಯೇ ನೀವು ಪೈಪ್ ತೊಗೊಂಬರ್ತೇನಂತ ನಮ್ಮ ಜೊತೆ ಬಂದು ಸ್ನ್ಯಾಕ್ಸು ಊಟ ಎಲ್ಲ ಮಾಡಿಕೊಂಡು ಹೋದ್ರಿ, ಮತ್ತು ಇವಾಗ ಪೈಪ್ ಹಿಡ್ಕೊಂಡು ಹೋಗ್ತಾ ಇದ್ದಾರಲ್ಲ, 2 ದಿನ ಎಲ್ಲಿದ್ದಿರಿ ನೀವು ಅಂತ ಅಂದ್ಕೊಳ್ಳೆ. ಅಂಕಲ್ ಅಂತಾರೆ, ಏನಿಲ್ಲಪ್ಪ, ನಮ್ಮ ಪ್ಲಂಬರ್ ಇದ್ದಾನಲ್ಲ ತುಂಬ ತಲೆ ಹಿಡ್ಕ, ಅವನು ಮೊನ್ನೆ ಒಂದು ಪೈಪ್ ಒಯ್ದು ಕೊಟ್ಟಿದ್ದೆ, ಅದು ಸರಿ ಇಲ್ಲ, ಚೇಂಜ್ ಮಾಡ್ಕೊಂಬ ಅಂತ ಅಂದ, ಅದಕ್ಕೆ ಈ ಒಂದು ಪೈಪನ್ನು ತೊಗೊಂಡು ಹೋಗ್ತಾ ಇದ್ದೀನಿ ನೋಡಿ ಇವಾಗ ಅಂತ ಅಂದ್ಕೊಳ್ಳೆ. ಆಯಿತು ಸರಿ, ಬಟ್ ಈ ಪೈಪ್ ತುಂಬ ವಜ್ಜೆ ಇದೆ ಅಲ್ಲ, ಇದು ತೂಕ ಇದೆ ಅಂತಾರೆ. ಏನು ಮಾಡೋದು, ನನಗೆ ಏಜ್ ಆಗಿದೆ, ದಪ್ಪ ಬೇರೆ ಇದ್ದೀನಿ, ಹಾಗಾಗಿ ಅದನ್ನು ಎಳ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೆ. ಇಬ್ಬರು ಫ್ರೆಂಡ್ಸಲ್ಲಿ ಒಬ್ಬ ಫ್ರೆಂಡ್ಸ್ ಅಂತಾನೆ, ಅಂಕಲ್ ನನ್ನ ಹತ್ರ ಪೈಪ್ ಕೊಡಿ ಅಂತ ಇಸ್ಕೊಂಡು 3 ಜನ ಹೋಗ್ತಾರೆ. ಇವಾಗ ಕ್ವಾರ್ಟರ್ಸ್ ಸಮೀಪ ಬಂದ ಕೂಡಲೇ ಆ ಒಂದು ಕ್ವಾರ್ಟರ್ಸ್ಗೆ ಗೇಟ್ಗೆ ತುಂಬ ಗಿಡಗಳೆಲ್ಲ ಎದ್ದಿರ್ತವೆ. ಸೊ ಆ ಒಂದು ಫ್ರೆಂಡ್ ಅಂತಾನೆ, ಅಂಕಲ್ ಕ್ವಾರ್ಟರ್ಸ್ ಬಂತು, ಈ ಪೈಪನ್ನು ಇಲ್ಲೇ ಒಳಗಡೆ ಇಟ್ಟಿರ್ತೀನಿ ಅಂತ ಗೇಟ್ ತೆಗೆದು ಒಳಗಡೆ ಇಟ್ಟು ನಾವು ಹಾಸ್ಟೆಲ್ ಕಡೆ ಹೋಗ್ತೀವಂತ ಇಬ್ಬರು ಬರ್ತಾರೆ. ಆ್ಯಂಡ್ ಅಂಕಲ್ ಅಂತಾರೆ, ಇಲ್ಲ ನಾನು ನಾಳೆ ಪ್ಲಂಬರ್ಗೆ ಹೇಳಿ ಕೆಲಸ ಎಲ್ಲ ಮಾಡಿಸ್ಕೋತೀನಿ ಅಂತ ಹೋಗ್ತಾರೆ. ಹೋದ ಕೂಡಲೇ ಮತ್ತೆ ಮಾರನೇ ದಿನ ಸೇಮ್ ಸೀನ್. ಮತ್ತೆ ಇವರು ಊಟ ಮಾಡಿಕೊಂಡು ಬರ್ತಿರ್ಬೇಕಾದ್ರೆ ಅಂಕಲ್ ಸೇಮ್ ಪೈಪನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಈ ಸತಿ ಪೈಪ್ ಸ್ವಲ್ಪ ಚೇಂಜ್ ಇದೆ. ಮತ್ತೆ ಇಬ್ಬರು ಜನ ಕೇಳ್ತಾರೆ ಅಂಕಲ್ಗೆ, ಏನು ಅಂಕಲ್ ಮತ್ತೆ ಪೈಪ್ ಹಿಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಡೈಲಿ ಒಂದು ಪೈಪ್ ಒಯ್ತೀರಲ್ಲ ನೀವು, ಏನಿದು ರಹಸ್ಯ ಅಂತ ಅಂದಾಗ ಅಂಕಲ್ ಅಂತಾರೆ, ಇಲ್ಲಪ್ಪ ನಮ್ಮ ಪ್ಲಂಬರ್ ಇದ್ದಾನಲ್ಲ ತುಂಬ ಕಾಟ ಕೊಡ್ತಾ ಇದ್ದಾನೆ, ಅವನು ಸರಿಯಾಗಿ ಕೆಲಸಕ್ಕೂ ಬರ್ತಾ ಇಲ್ಲ, ಮತ್ತು ಪೈಪ್ ಮೆಜರ್ಮೆಂಟು ಕೊಡ್ತಾ ಇಲ್ಲ, ಹಾಗಾಗಿ ನಾನೇ ಏನು ಮಾಡಿದ್ದೀನಿ ಅಂದರೆ ಒಂದು ಪೈಪ್ನ ತುಂಡು ತೊಗೊಂಡೋಗಿ ಅದರದ್ದು ಮೆಜರ್ಮೆಂಟ್ ಎಲ್ಲ ತೊಗೊಂಡು ಇವಾಗ ಈ ಕರೆಕ್ಟ್ ಪೈಪನ್ನು ತೊಗೊಂಡು ಬಂದಿದ್ದೀನಿ. ರಾತ್ರಿ ಎಲ್ಲ ಏನು ಮಾಡ್ತೀನಿ ಅಂದರೆ ನೀರನ್ನು ಕೆಳಗೆ ಇಳಿಸ್ತೀನಿ ಆ ಟ್ಯಾಂಕಿಯಿಂದ, ಸಿಂಟೆಕ್ಸ್ ಟ್ಯಾಂಕಿಯಿಂದ, ಆ್ಯಂಡ್ ಮಾರ್ನಿಂಗ್ ನಾನೇ ಕೂತ್ಕೊಂಡು ರಿಪೇರಿ ಮಾಡ್ತೀನಿ ಆ ಒಂದು ಟ್ಯಾಂಕರ್ನ, ಪೈಪೆಲ್ಲ ಜೋಡಿಸೋದು ಅಂತ ಹೇಳ್ತಾರೆ. ಅಂದ್ಕೂಡಲೇ ಆಯ್ತು ಸರಿ ಅಂತ 3 ಜನ ಇವಾಗ ಮತ್ತೆ ಆ ಒಂದು ಪೈಪ್ನ ಹಿಡ್ಕೊಂಡು ಬರ್ತಾರೆ. ಬಂದ ಕೂಡಲೇ ಈ ಇಬ್ಬರು ಜನ ಫ್ರೆಂಡ್ಸ್ಗೆ ಅನಿಸುತ್ತೆ, ಅಂಕಲ್ ನೋಡಿದರೆ ತುಂಬ ಸುಸ್ತಾಗಿದ್ದಾರೆ, ನಮಗೆ ಹೆಲ್ಪ್ ಎಲ್ಲ ಮಾಡ್ತಾರೆ, ತಿನ್ನೋದಕ್ಕೆಲ್ಲ ಕೊಡ್ತಾರೆ, ನಾವು ಇವರಿಗೆ ಹೆಲ್ಪ್ ಮಾಡಬೇಕು. ಸೊ ಏನು ಮಾಡೋಣ ಅಂದರೆ ಈ ಒಂದು ಪೈಪನ್ನು ನಾವೇ ಮೇಲೆ ಎತ್ಕೊಂಡು ಇಡೋಣ, ಅವರೇ ಕೆಲಸ ಮಾಡ್ಕೋತಾರೆ ಮಾರ್ನಿಂಗ್, ನಾವು ಒಂದು ಹೆಲ್ಪ್ ಮಾಡ್ದಂಗೆ ಆಗಿರುತ್ತೆ, ಚಿಕ್ಕ ಅಳಿಲು ಸೇವೆ ಅಂತ ಆ ಒಂದು ಪೈಪನ್ನು ತಗೊಂಡು ಟೆರೆಸ್ ಮೇಲೆ ಒಯ್ತಾರೆ ಸಿಂಟೆಕ್ಸ್ ಟಾಕಿ ಹತ್ರ. ಅಂಕಲ್ ಕೆಳಗೆ ನಿಂತ್ಕೊಂಡಿದ್ದಾರೆ, ಅಂಕಲ್ಗೆ ಮೇಲೆ ಹತ್ತೋಕೆ ಆಗ್ತಾ ಇರೋದಿಲ್ಲ, ಅಷ್ಟು ಬೊಜ್ಜೆಲ್ಲ ಇರುತ್ತೆ. ಇಟ್ಕೊಂಡು ಕೂಡಲೇ ಆಯಿತು. ಮತ್ತು ಅಂಕಲ್ ಆಗಲೇ ಹೇಳಿದರು, ಈ ಒಂದು ಟಾಕಿಯಿಂದ ನೀರೆಲ್ಲ ತೆಗಿಬೇಕು ನಾನು ನೈಟೆಲ್ಲ, ಯಾಕಂದರೆ ಮಾರ್ನಿಂಗ್ ಮತ್ತೆ ಇವರು ಡ್ಯೂಟಿಗೆ ಹೋಗ್ಬೇಕಲ್ಲ ಅಂಕಲ್, ಇವ್ರಿಗೆ ಸಿಗೋದು ನೈಟೇ ಟೈಮ್, ಹಾಗಾಗಿ ಎಷ್ಟಂತ ರಾತ್ರಿ ಇವರು ನೀರು ತೆಗಿತಾರೆ, ಟಂಕಿ ನೋಡಿದ್ರೆ ಫುಲ್ ಆಗಿರೋ ಹಾಗಿದೆ.
ನಾವು ಅಂಕಲ್ಗೆ ಹೆಲ್ಪ್ ಮಾಡೋಣ ಅಂತ ಅವ್ರೇನು ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಆ ಒಂದು ಪೈಪನ್ನು ಒಬ್ಬ ಫ್ರೆಂಡ್ ಟಂಕಿಯಲ್ಲಿ ಬಿಟ್ಕೊಂಡು ನಿಂದಿರ್ತಾನೆ, ಮತ್ತು ಇನ್ನೊಬ್ಬ ಫ್ರೆಂಡ್ ಕೆಳಗಡೆ ಹಿಡ್ಕೊಂಡು ನಿಂದಿರ್ತಾನೆ. ನೀರೆಲ್ಲ ಅದರಿಂದ ಹಾದೋಗುತ್ತೆ ಕೆಳಗಡೆ. ವಿತಿನ್ ಸೆಕೆಂಡ್, ಒಂದು 5 ನಿಮಿಷದಲ್ಲಿ ಪೂರ್ತಿ ಟ್ಯಾಂಕರ್ ಖಾಲಿಯಾಗುತ್ತೆ ಅಂತ ಪ್ಲ್ಯಾನ್ ಮಾಡಿ ಒಬ್ಬ ಫ್ರೆಂಡ್ ಕೆಳಗೆ, ಒಬ್ಬ ಫ್ರೆಂಡ್ ಮೇಲೆ, ಆ ಒಂದು ಮೇಲೆ ಒಂದು ಕವರ್ ಇರುತ್ತೆ ನೋಡಿ, ಅದು ಮುಚ್ಚಳ ಅಂತೀವಲ್ಲ, ಆ ಮುಚ್ಚಳನ ತೆಗೆದು ಇವನು ನೀರಿನ ಟಂಕಿಯಲ್ಲಿ ಪೈಪ್ನ ಇಡ್ತಾನೆ. ಕೆಳಗಡೆ ಒಬ್ಬ ಫ್ರೆಂಡ್ ಮರಗಳಿಗೆಲ್ಲ ಗಿಡಗಳಿಗೆಲ್ಲ ನೀರು ಬಿಡ್ತಾ ಇದ್ದಾನೆ. ಅಂಕಲ್ ಸಹ ಅಲ್ಲೇ ನಿಂತ್ಕೊಂಡು ಮೇಲೆ ನೋಡ್ತಾ ಇದ್ದಾರೆ. ಹೀಗೆ ನೋಡ್ಕೊಂತ ನಿಂತಿದ್ದಾರೆ. ಹುಷಾರು ಹುಷಾರು ಅಂತ ಅಂಕಲ್ ಹೇಳ್ತಾ ಇದ್ದಾರೆ, ಹುಷಾರಾಗಿ ಮರಿ, ಬಿದ್ದಿಗಿದ್ದು ಏನಾದರೂ ಮಾಡ್ಕೊಂಡು ಬಿಟ್ಟಿದ್ದೀಯಾ ಅಂತ. ಅಂದ್ಕೂಡಲೇ ಈ ಮೇಲಿರ್ತಕ್ಕಂಥ ಫ್ರೆಂಡ್, ಏನು ಹೆದರಬೇಡಿ ಅಂಕಲ್, ನಾನೆಲ್ಲ ಆರಾಮಿದ್ದೀನಿ ಅಂತ. ಮತ್ತು ಆ ಟೆರೆಸ್ ಮೇಲೆಲ್ಲ ಕತ್ತಲಿರುತ್ತೆ. ಆ್ಯಂಡ್ ಈ ಫ್ರೆಂಡ್ ಹತ್ರ, ಏನು ಮೇಲೆ ನಿಂತಿದ್ದಾನಲ್ಲ ಟ್ಯಾಂಕಿ ಪಕ್ಕ, ಅವನ ಹತ್ರ ಒಂದು ಮೊಬೈಲ್ ಇದೆ. ಅವನು ಆ ಒಂದು ಟ್ಯಾಂಕಿ ಅರ್ಧ ಆದ ಕೂಡಲೇ ಅವನಿಗೆ ಒಂಥರ ಅನಿಸುತ್ತೆ, ಏನಂದರೆ ನೀರು ಎಷ್ಟು ಹೊತ್ತಾಯಿತು ನಾವು ಬಿಡ್ತಾ ಇದ್ದೀವಿ, ಎಷ್ಟು ಖಾಲಿಯಾಗಿರಬೇಕು ನೀರು, ಅದನ್ನು ನಾನು ನೋಡಬೇಕು ಅಂತ ಅವನು ಮತ್ತೆ ಮುಚ್ಚಳನ ತೆಗೆದು ತನ್ನಲ್ಲಿ ಇರ್ತಕ್ಕಂಥ ಒಂದು ಮೊಬೈಲ್ ಟಾರ್ಚ್ನ ಆನ್ ಮಾಡಿ ಆ ಒಂದು ಟಾಂಕಿ ಒಳಗೆ ನೋಡ್ತಾನೆ. ನೋಡಿದರೆ ಅರ್ಧ ನೀರು ಖಾಲಿಯಾಗಿದೆ. ಮತ್ತು ಆ ಒಂದು ಟಾಂಕಿಯಲ್ಲಿ ಒಂದು ಹೆಣ ಇದೆ. ಆ ಹೆಣ ತುಂಬ ಉಬ್ಕೊಂಡ್ಬಿಟ್ಟಿದೆ, ಬಾತ್ಕೊಂಡು ಬಿಟ್ಟಿದೆ ಅದು. ಆ ಹೆಣದು ಫೇಸ್ ನೋಡಿದರೆ ಕೆಳಗಡೆ ಏನು ಅಂಕಲ್ ನಿಂತಿದ್ದಾರಲ್ಲ, ಅದಕ್ಕೂ ಮ್ಯಾಚ್ ಆಗ್ತಾಯಿದೆ. ಇವನು ಒಂದು ಕ್ಷಣ ಬೆಚ್ಚಿ ಬಿಡ್ತಾನೆ. ಏನಿದು, ಟಾಂಕಿಯಲ್ಲಿ ಇರ್ತಕ್ಕಂಥ ಹೆಣಕ್ಕೂ ಮತ್ತು ಅಂಕಲ್ದು ಫೇಸ್ಗೂ ಮ್ಯಾಚ್ ಆಗ್ತಾಯಿದೆ ಅಂತ ನೋಡ್ದವನೇ ಇದು ಕನ್ಫರ್ಮ್ ದೆವ್ವ ಅಂತ ಭಯ ಬಿದ್ದು ದೆವ್ವ 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 ಅಂತ ಆ ಒಂದು ಟೆರೆಸ್ಸಿಂದ ಮೇಲೆ, ಗಿಡದ ಮೇಲೇ ಜಿಗಿದು, ಕಾಂಪೌಂಡ್ ಮೇಲೆ ಜಿಗಿದು ಇಬ್ಬರು ಚೀರ್ಕೊಂತ ಹೋಗ್ತಾ ಇದ್ದಾರೆ. ದೆವ್ವ ದೆವ್ವ ನೋಡಿಬಿಟ್ವಿ, ದೆವ್ವ ನೋಡಿಬಿಟ್ವಿ ಅಂತ. ಮತ್ತು ಹಿಂದೆ ಆ ಅಂಕಲ್ ಅರ್ಧ ನೀರು ತೆಗೆದಕ್ಕೆ ಥ್ಯಾಂಕ್ ಯು ಅಂತ ಬೆನ್ನತ್ತಿದ್ದಾನೆ. ಇವರು ತುಂಬ ಭಯ ಬಿದ್ದು ಹಾಸ್ಟೆಲ್ ಹತ್ರ ಬರ್ತಾರೆ. ಬಂದು ತೇಕಾಡ್ತಾ ಇದ್ದಾರೆ ಒಂದೇ ಸಮನೆ ಅಂತ. ತೇಕಾಡ್ತಾ ಬಂದ ಕೂಡಲೇ ವಾಚ್ಮನ್ ಕೇಳ್ತಾನೆ, ಯಾಕೆ ನೀವು ಇಷ್ಟೆಲ್ಲ ಬೆವ್ತಿದ್ದೀರಿ, ತೇಕಾಡ್ತಾ ಇದ್ದೀರಿ, ಓಡ್ಕೊಂಡು ಬಂದುಬಿಟ್ರಲ್ಲ, ಏನಾಯ್ತು ನಿಮಗೆ ಅಂತ ಅಂದ್ಕೂಡಲೇ ಇಬ್ಬರು ಫ್ರೆಂಡ್ಸ್ ಅಂತಾರೆ, ಏನಿಲ್ಲ, ಹೀಗೆ ಕ್ವಾರ್ಟರ್ಸ್ ಹತ್ರ ನಾವು ದೆವ್ವ ನೋಡ್ಕೊಂಡ್ಬಿಟ್ವಿ. ಸಿಂಟೆಕ್ಸ್ ಟಾಕಿಯಲ್ಲಿ ಒಂದು ಹೆಣ ಇತ್ತು ಆ್ಯಂಡ್ ಅಂಕಲ್ದು ಫೇಸು ಅದಕ್ಕೆ ಮ್ಯಾಚ್ ಇತ್ತು ಅಂತ ಅಂದ್ಕೂಡಲೇ ವಾಚ್ಮನ್ ಅವರಿಗಿಬ್ಬರಿಗೂ ಸಮಾಧಾನ ಮಾಡಿಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾನೆ. ಒಳಗಡೆ ಕರ್ಕೊಂಡೋಗಿ ನೀರೆಲ್ಲ ಕೊಟ್ಟು ಅಂತಾನೆ, ಏನು ಭಯ ಬೀಳಬೇಡಿ, ನಾನು ಮಾರ್ನಿಂಗ್ ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀನಿ, ಊರಲ್ಲಿ ಜನರಿಗೆಲ್ಲ ಕೇಳ್ಕೊತೀನಿ, ಕೇಳಿಕೊಂಡು ನಿಮಗೇನು ಅನ್ನೋದನ್ನು ಇನ್ಫಾರ್ಮೇಷನ್ ಹೇಳ್ತೀನಿ ಅಂತ ಹೇಳ್ತಾರೆ. ಆಯಿತು ಸರಿ ಅಂತ ಇಬ್ಬರು ಒಳಗಡೆ ಹೋಗ್ತಾರೆ. ಆ್ಯಂಡ್ ಮಾರನೇ ದಿನದಿಂದ ಆ ರೋಡ್ಗೇನು ಇವರು ಆ ಗೇಟ್ ಹತ್ರನೇ ಬರ್ತಾ ಇರೋದಿಲ್ಲ. ಎಲ್ಲಿ ಆ ಅಂಕಲ್ ದೆವ್ವ ಗೇಟ್ ಹತ್ರನೇ ಬಂದುಬಿಟ್ರೆ ಏನು ಮಾಡೋದು ಅಂತ ಗೇಟ್ ಹತ್ರನೂ ನೋಡ್ತಾ ಇರೋದಿಲ್ಲ. ವಾಚ್ಮನ್ನು 2 ದಿನ 3 ದಿನ ಕಾಯ್ತಾನೆ, ಇವರು ಹೊರಗಡೆ ಬರ್ತಾರೆ ಅಂತ. ಇವ್ರು ಯಾವಾಗ ಬರೋದಿಲ್ಲಲ್ಲೋ ಹೊರಗಡೆ, ಆವಾಗ ವಾಚ್ಮನ್ ಅವ್ರ ಹತ್ರ ಬಂದು ಹೇಳ್ತಾನೆ, ಏನಿಲ್ಲ, ಹೀಗೆ ನಾನು ಆ ಏರಿಯಾದ ಬಗ್ಗೆ ಎಲ್ಲ ವಿಚಾರಿಸಿದೆ. ಏನಂದರೆ ಮ್ಯಾಟರ್, 15 ವರ್ಷದ ಹಿಂದೆ ಒಬ್ಬ ಫಾರೆಸ್ಟ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಗೌರ್ಮೆಂಟ್ ಎಂಪ್ಲಾಯಿ ಆ ಒಂದು ಬಿಲ್ಡಿಂಗ್ನ ಕೇರ್ ಟೇಕಿಂಗ್ ಮಾಡ್ತಾಯಿದ್ದ, ಹೆಡ್ ಇದ್ದ ಅವನು ಆ್ಯಕ್ಚುಲಿ. ಆ್ಯಂಡ್ ಅವನು ಆ ಒಂದು ಸಿಂಟೆಕ್ಸ್ ಕೆಟ್ಟಿದೆ ಅಂತ ಊರಿಗೆ ಹೋಗಿ ಪೈಪ್ ತೊಗೊಂಡು ಬಂದು ರಾತ್ರಿ ಹೊತ್ತು ಆ ಒಂದು ಟಾಕಿಯಿಂದ ನೀರು ತೆಗಿತಾ ಇರಬೇಕಾದ್ರೆ, ಟ್ಯಾಂಕರಿಂದ ನೀರು ತೆಗಿತಾ ಇರಬೇಕಾದ್ರೆ, ತೆಗಿತಾ ಅರ್ಧ ಟ್ಯಾಂಕರ್ ಆದಮೇಲೆ ಎಷ್ಟು ನೀರು ಖಾಲಿಯಾಗಿದೆ ಅಂತ ನೋಡೋದಕ್ಕೆ ಆ ಒಂದು ಮುಚ್ಚಳವನ್ನು ತೆಗೆದು ಹೀಗೆ ಬಗ್ಗಿ ನೋಡಿದಾಗ ಆ ಒಂದು ವೇಟೆಲ್ಲ ಟಾಂಕಿ ಮೇಲೆ ಬಿದ್ದು ಇವನು ಒಳಗಡೆ ಬಿದ್ದುಬಿಟ್ಟ. ಒಳಗಡೆ ಬಿದ್ದಾಗ ಇವೊಂದು ವೇಟು ಅಬಾವು 80 ಇತ್ತು ಮತ್ತು ದಪ್ಪ ಬೊಜ್ಜು ಎಲ್ಲ ಇರೋದ್ರಿಂದ ಇವನಿಗೆ ರಿಟರ್ನ್ ಫೇಸ್ ಮೇಲ್ ಮಾಡೋದಕ್ಕೆ ಆಗಲಿಲ್ಲ. ಹೊಳ್ಕೊಳ್ಳೋಕ್ಕೆ ಆಗದೇ ಇವನು
ಅಲ್ಲೇ ಬಿದ್ದು ಸತ್ತುಬಿಟ್ಟ ಟಾಂಕಿಯಲ್ಲಿನೇ. ಮತ್ತು ಆ ನೀರು ಕುಡಿದು ಮೈಯೆಲ್ಲ ಬಾತು ಉಬ್ಬಿಬಿಟ್ಟಿತ್ತು. 2 ದಿನ ಆದಮೇಲೆ ಆ ಒಂದು ಟ್ಯಾಂಕರನ್ನ ಒಡೆದು ಅವನನ್ನು ಹೊರಗೆ ತೆಗೆದ್ರು. ಹಾಗಾಗಿ ಆವತ್ತಿನಿಂದ ಅವನು ದೆವ್ವ ಆಗಿ ಸುತ್ತಾಡ್ತಾ ಇದ್ದಾನೆ ಅಂತ ಊರ ಜನ ಎಲ್ಲ ಯಾರೂ ಅಲ್ಲಿ ಹೋಗೋದಿಲ್ಲ. ನೀವೇ ಹೋಗಿದ್ದು, ಇಷ್ಟು ಸ್ಟೋರಿ ಇದೆ ಅಂತ ವಾಚ್ಮನ್ ಹೇಳ್ತಾನೆ. ಹೇಳಿದ ಕೂಡಲೇ ಇವರು ಬೆಚ್ಚಿ ಬಿದ್ದು ಬಿಡ್ತಾರೆ. ಏನು ಪಾಪ ಅಂಕಲ್, ಎಷ್ಟು ಒಂದು ಹಿಂಸೆಯಿಂದ ಸತ್ತಿರಬೇಕು, ಎಷ್ಟು ಸಂಕಟ ಆಗಿರಬೇಕು ಅವ್ರಿಗೆ ಸಾಯ್ತಾ ಇರಬೇಕಾದ್ರೆ, ಆ ನರಳಾಟ ಹೆಂಗಿರಬೇಕು ಅವ್ರದ್ದು ಆ ಟೈಮ್ನಲ್ಲಿ ಅಂತ ಇವ್ರಿಗೊಂಥರ ಮರುಕ ಹುಟ್ಟುತ್ತೆ ಅಂಕಲ್ ಮೇಲೆ. ಬಟ್ ಆ ಭಯನೂ ಇರುತ್ತೆ ಅವರಿಗೆ, ದೆವ್ವ ಆಗಿ ನಮಗೆ ಕಾಡ್ತಾ ಇದ್ದಾನಲ್ಲಿ ಇವಾಗ ಅಂತ. ಸೊ ಆ ಒಂದು ಟಾಂಕಿಯಲ್ಲಿ ಆ ಥರ ಒಂದು ವ್ಯಕ್ತಿ ಬಿದ್ದು ಸತ್ತಿರ್ತಾರೆ. ಅವರಿಗೆ ಮೇಲೆ ರಿಟರ್ನ್ ಫೇಸ್ ಮಾಡೋದಕ್ಕೆ ಆಗಿರೋದೇ ಇಲ್ಲ. ದಪ್ಪ ವ್ಯಕ್ತಿ ಮತ್ತು ಆ ಒಂದು ಟ್ಯಾಂಕರ್ ರೌಂಡ್ ಇರೋದ್ರಿಂದ ಹೊಳ್ಳೋದಕ್ಕೆ ಟ್ರಬಲ್ ಆಗ್ತಾ ಇರುತ್ತೆ. ನೀವು ನೋಡಿದ್ದೀರಿ ಈ ಟ್ಯಾಂಕರ್ ಕ್ಲೀನ್ ಮಾಡೋ ಮುಂದೆ ಯಾವ ಥರ ಉಸಿಲುಗಾಡ್ತಾ ಇರುತ್ತೆ ಅಂತ. ಟ್ಯಾಂಕರ್ ಕ್ಲೀನ್ ಮಾಡಿದ ವ್ಯಕ್ತಿಗಳಿಗೆಲ್ಲ ಗೊತ್ತಿರುತ್ತೆ. ನೀವು ಮಾಡಿರ್ತೀರಿ ಯಾವಾಗಲಾದರೂ. ನಾವು ಚಿಕ್ಕಂದಿನಲ್ಲೆಲ್ಲ ಮಾಡ್ತಾಯಿದ್ವಿ, ನಮಗೆ ಗೊತ್ತಿದೆ ಅದರ ಎಕ್ಸ್ಪೀರಿಯೆನ್ಸ್ ಹೇಗಂತ. ಸೊ ಇದೇ ಥರ ಏನಂದರೆ ಒಂದು 15-20 ದಿನ ಆದಮೇಲೆ ಇವರ ಒಂದು ಕ್ಲಾಸ್ಮೇಟ್ಸ್ ಏನಿದಾರಲ್ಲ, ಶ್ರೀಮಂತ ಫ್ರೆಂಡ್ಸ್ ಮತ್ತು ಇವರು ಹೋಗಿ ಅಲ್ಲಿ ಚೆಕ್ ಮಾಡೇ ಬಿಡೋಣ ಏನಿದೆ ಅಂತ ಮಧ್ಯಾಹ್ನ ಶನಿವಾರ ದಿವಸ ಆಫ್ ಡೇ ಇರುತ್ತೆ ನೋಡಿ. ಅವತ್ತು 15-20 ಜನ ಫ್ರೆಂಡ್ಸ್ ಆ ಕ್ವಾರ್ಟರ್ಸ್ ಹತ್ರ ಹೋಗ್ತಾರೆ. ಹೋಗಿ ಆ ಒಂದು ಟ್ಯಾಂಕರನ್ನು ನೋಡಿದರೆ ಅದು ನಿಜವಾಗ್ಲೂ ಮೇಲಿಂದ ಕಟ್ಟಾಗಿರುತ್ತೆ. ಒಡೆದಿರ್ತಾರೆ ಆ ಟ್ಯಾಂಕರನ್ನು ಹೆಣವನ್ನು ತೆಗಿಬೇಕಾದ್ರೆ. ಸೊ ಇಲ್ಲಿ ಇವರಿಗೆ ಕನ್ಫರ್ಮ್ ಆಗಿರುತ್ತೆ ವಾಚ್ಮನ್ ಹೇಳಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ಬಟ್ ಆ ದಿನ ರಾತ್ರಿ ಏನಂದರೆ ಆ ಟ್ಯಾಂಕರ್ ಪೂರ್ತಿಯಾಗಿ ಕಂಡಿತು. ಏನು ಈ ಫ್ರೆಂಡ್ ಮೇಲಿನಿಂದ ನೀರು ಕೆಳಗೆ ಇಳಿಸ್ತಾ ಇದ್ದಾರಲ್ಲ, ಆವಾಗ ಆ ಟ್ಯಾಂಕರ್ ಯಾವುದೇ ರೀತಿ ಒಡೆದಿರೋದಿಲ್ಲ, ಅದು ತುಂಬ ಕ್ಲಿಯರ್ ಆಗಿ ಕಾಣ್ತಾ ಇತ್ತು. ಇವತ್ತು ನೋಡಿದರೆ ಅದು ಒಡೆದು ಬಿಟ್ಟಿದೆ ಆ್ಯಂಡ್ ಆ ಮನೆಯೆಲ್ಲ ಹಾಳು ಬಿದ್ದಿದೆ. ಹಾಗಾಗಿ ಇವರಿಗೆ ಕನ್ಫರ್ಮ್ ಆಗುತ್ತೆ. ಆವತ್ತಿನಿಂದ ಇವರು ದೆವ್ವವನ್ನು ನಂಬೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇಂಥ ಒಂದು ಘಟನೆಗಳು ಆಗ್ತವೆ ಅಂತ. ಸೊ ಗಾಯ್ಸ್, ಇದು ಒಂದು ನಮ್ಮ ಫ್ರೆಂಡ್ ಅವರ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇದು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ, ಇದು ಜಸ್ಟ್ ಅವರ ಒಂದು ಎಕ್ಸ್ಪೀರಿಯನ್ಸ್. ನೀವು ಸಹ ಅದನ್ನು ಎಕ್ಸ್ಪೀರಿಯನ್ಸ್ ಅಂತ ತಗೊಳ್ಳಿ. ದೆವ್ವ ಇದೆಯೋ ಬಿಟ್ಟಿದೆಯೋ ಅದು ಸೆಕೆಂಡ್ರಿ, ಅವರ ಆಲೋಚನೆಗೆ ಬಿಟ್ಟಿದ್ದು. ನಾವು ಹೇಳೋದೇನೆಂದರೆ, ಯಾವುದೇ ಒಂದು ಪ್ಲೇಸ್ಗೆ ಹೋಗೋಕ್ಕಿಂತ ಮೊದಲು ಹುಯ್ ಅಂತ ಹೋಗಬೇಡಿ. ಏನೋ ಒಂದು ಅಲ್ಲಿ ಇದೆ, ಏನೋ ಒಂದು ವಿಚಾರ ಇದೆ ಅಂದರೆ ತುಂಬ ಒಂದು ಪ್ರೊಟೆಕ್ಷನಲ್ಲಿ, ಅಥವಾ ಅಲ್ಲಿ ನೈಟ್ ಹೋಗೋದನ್ನು ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತೀನಿ. ಅಥವಾ ಹೋಗೋದು ಇದೆ ಅಂದರೆ ತುಂಬ ಒಂದು ಪ್ರೊಟೆಕ್ಷನಲ್ಲಿ ಹೋಗಿ. ಯಾಕಂದರೆ ಅಲ್ಲಿ ಕೆಲವೊಂದು ಕಾಡು ಪ್ರಾಣಿಗಳಿರೋ ಚಾನ್ಸ್ ಇರುತ್ತೆ. ಸಮ್ಟೈಮ್ಸ್ ಯಾರೋ ವ್ಯಕ್ತಿಗಳು, ಕಳ್ಳರು, ಕಾಕರು ಬಂದು ನಿಮ್ಮನ್ನು ಸುಲಿಗೆ ಮಾಡಿ ಹೋಗೋ ಚಾನ್ಸ್ ಇರುತ್ತೆ. ಮತ್ತು ಅವರು ನಿಮ್ಮ ಹಿಂದೆ ಬೆನ್ನು ಬಿದ್ದಿದ್ದಾಗ ನೀವು ಸ್ಪೀಡಾಗಿ ವೆಹಿಕಲನ್ನು ಓಡಿಸ್ತೀರಿ ನೋಡಿ, ಆವಾಗ ನೀವು ಬಿದ್ದು ಸತ್ತ ಮೇಲೆ ಜನ ದೆವ್ವನೇ ಹೊಡೆದಿದ್ದೆ ಅಂತ ಅಂತಾರೆ ಹೊರತು ಕಳ್ಳರು ಬಂದು ಕಳ್ಳತನ ಮಾಡ್ಕೊಂಡು ಹೋಗೋ ಮುಂದೆ ಬಿದ್ದು ಸತ್ರು ಇವರು ಅಂತ ಹೇಳೋದಿಲ್ಲ. ಹಾಗಾಗಿ ನಾನು ಹೇಳೋದು, ಪ್ರೊಟೆಕ್ಷನ್ನಲ್ಲಿ ಹೋಗಿ, ಅವೇರ್ನೆಸ್ ಇರಲಿ ನಿಮ್ಮಲ್ಲಿ ಅಂತ ಈ ಒಂದು ಸ್ಟೋರಿಗಳನ್ನು ನಾನು ಇಲ್ಲಿ ಹೇಳ್ತಾ ಇರ್ತೀನಿ. ವಿನಃ ಒಂದು ಮೂಢನಂಬಿಕೆಯನ್ನು ಮೂಡಿಸೋದು ನನ್ನ ಕೆಲಸ ಆಗಿರೋದಿಲ್ಲ. ಹೀಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಹಳ ಜನ ವೀಡಿಯೋಗಳನ್ನು ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಎಲ್ಲರೂ ಚೆನ್ನಾಗಿ ಬೆಳೆಯೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಸ್ಟೋರಿಯೊಂದಿಗೆ ಭೇಟಿಯಾಗೋಣ.